ಖಾಸಗಿ ಆಸ್ಪತ್ರೆ ಎಡವಟ್ಟು ಬಾಣಂತಿಯರ ನರಳಾಟ. ವರ್ಷವಾದ್ರೂ ಕೂಡ ಸಿಸೇರಿಯನ್ ಗಾಯ ಇದೆಯಲ್ಲ, ಇದು ವಾಸಿನೇ ಆಗಿಲ್ಲ. ಹೊಸಪೇಟೆ ಖಾಸಗಿ ಆಸ್ಪತ್ರೆಯ ವೈದ್ಯರಿಂದ ಆಗಿರುವಂತಹ ಎಡವಟ್ಟಿನಿಂದ ಬಾಣಂತಿಯರು ಇನ್ನೂ ಕೂಡ ನರಳಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸಿಸೇರಿಯನ್ ಮಾಡಿದ ಜಾಗದಲ್ಲಿ ಕ್ಯೂ ಬರ್ತಾ ಇದೆ. ಹೆಣ್ಮಕ್ಳ ಜೀವದ ಜೊತೆಗೆ ವೈದ್ಯರು ಚೆಲ್ಲಾಟ ಆಡಿದ್ದಾರೆ ಅನ್ನೋ ಆರೋಪ. ಕಳೆದೊಂದು ವರ್ಷದಿಂದ 13 ಬಾಣಂತಿಯರು ಇದೇ ರೀತಿಯಾಗಿ ಸಿಸೇರಿಯನ್ ನೋವಿನಿಂದ ನರಳಾಡ್ತಿದ್ದಾರೆ. ಆಸ್ಪತ್ರೆ ವಿರುದ್ಧ ಸಂಬಂಧಿಕರು ಆರೋಪಿಸಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಖಾಸಗಿ ಆಸ್ಪತ್ರೆಯ ವಿರುದ್ಧ ಸರಿಯಾಗಿ ಸಿಸೇರಿಯನ್ ಮಾಡಿಲ್ಲ ಅನ್ನೋ ಆರೋಪ. ಇದರಿಂದಾಗಿ 1 ವರ್ಷದಿಂದಲೂ ಕೂಡ ಸುಮಾರು 13 ಬಾಣಂತಿಯರು ಆ ನೋವಿನಿಂದಲೇ ನರಳಾಡ್ತಾ ಇದ್ದಾರೆ. ನನ್ನ ಮಗಂದು 2021 ಡಿಸೆಂಬರ್ ತಿಂಗಳಲ್ಲಿ 25ನೇ ತಾರೀಕು ಡೆಲಿವರಿ ಆಯಿತು. ಗಂಡು ಮಗನಿಗೆ ಜನನ ನೀಡಿದರು. ತದನಂತರ ಸಿಸರಿನ್ ಆಯಿತು. ಸಿಸರಿನ್ ಆದ ನಂತರ 3 ದಿವಸ ಆದಮೇಲೆ ಡಿಸ್ಚಾರ್ಜ್ ಆಯಿತು. ಡಿಸ್ಚಾರ್ಜ್ ಆದಮೇಲೆ ನಾವು ಮನೆಗೆ ಹೋದ್ವಿ. 5 ತಿಂಗಳು ಆದಮೇಲೆ ಆ ಸಿಸರಿನ್ ಆಗೋ ಜಾಗದಲ್ಲಿ ಏನು ಹೊಲಿಗೆ ಹಾಕಿರ್ತಾರಲ್ಲ, ಆ ಜಾಗದಲ್ಲಿ ಪಸ್ ಕಾಣಿಸ್ಕೊಂತ ಶುರು ಆಯಿತು. ನಾವು ಮತ್ತೆ ಅಲ್ಲೇ ಹೋದ್ವಿ. ಏನೋ ಇರ್ಬೋದು, ನನಗೆ ಗೊತ್ತಿರಲ್ಲ ವೈದ್ಯಕೀಯ ಬಗ್ಗೆ, ಏನೋ ಬರ್ತಿದೆಯಲ್ಲ ಹೋಗೋಣ ಅಂತ ಹೋದ್ವಿ. ಬಟ್ ಹೋದರೆ ಅವರು ಇಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟರು. ಒಂದು 10 ಡೇಸ್ ನೋಡಿದ್ರೆ ಕಮ್ಮಿ ಆಗಲಿಲ್ಲ. ಮತ್ತೆ ಹೋದ್ವಿ. ಅವರು ಕತ್ರಲ್ಲಿ ಹಿಂಗೆ ಇದು ಮಾಡಿ ಒಂದು ಬ್ಯಾಂಡೇಜ್ ಆಗಿ ಕಳಿಸಿದ್ರು. ಫಸ್ಟ್ ಏಡ್ ಮಾಡ್ತಾರಲ್ಲ ಕೆಳಗೆ ಬಿದ್ದಾಗ ಪೌಡ್ರ್ ಹಾಕಿ ಹಿಂಗೆ ಹಾಕಿ ಕಳಿಸಿದ್ರು. ಇನ್ನೂ 10 ದಿವಸ ಮಾಡ್ತಾ ತಗೊಂಡು ಮತ್ತೆ ಕ್ಯೂ ಆಗಿಲ್ಲ. ಮತ್ತೆ ಬೇರೆ ಕಡೆ ಬಂತು ಹೊರಗೆ. ಅದಕ್ಕಿಂತ ಮುಂಚೆ ಏನಾಯಿತು, ಆ ಟೆಸ್ಟ್ ಕಳಿಸಿದ್ರು ಏನನ್ನೋದು. ನೆಕ್ಸ್ಟ್ ಟೈಮ್ ಹೋದಾಗ ಟೆಸ್ಟಿಗೆ ಏನು ಬರಲಿಲ್ಲ ರಿಪೋರ್ಟ್. ಅವ್ರಿಗೆ ಏನು ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅನ್ನೋದು. ಗೊತ್ತಾಗಿಲ್ಲ ಅಂದ್ರೆ ಬೇರೆ ಕಡೆ ರೆಫರ್ ಮಾಡಿದ್ರೆ ಹೋಗ್ಬಿಡ್ತೀವಿ ನಾವು. ಮತ್ತೆ ಬಂದು ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟು ಅಲ್ಲಿಗೆ 1 ತಿಂಗಳಾಗ್ಬಿಡ್ತು. ಅದೇ ಹಾಸ್ಪಿಟ್ಲಲ್ಲಿ 1.5 ತಿಂಗಳಾಯಿತು. ಎಲ್ಲ ಟ್ಯಾಬ್ಲೆಟ್ ಕಲ್ಚರಲ್ ಟೆಸ್ಟ್ ಎಲ್ಲ ರಿಪೋರ್ಟ್ ಇದೆ, ಎಲ್ಲ ಕಳಿಸಿ ಏನು ಗೊತ್ತಾಗ್ತಿಲ್ಲ. ಟ್ಯಾಬ್ಲೆಟ್ಸ್ ಕೊಡ್ತಾನೆ ನಾವು ತೊಗೊಂಡು ನಿಲ್ತಿಲ್ಲ. ಅದು ಬರ್ತಾ ಜಾಸ್ತಿನೇ ಆಯ್ತು ಪಸ್ ಬರೋದು. ಹೆಂಗೆ ಮಾಡಬೇಕು ಅಂತೇಳಿ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ. ಅಶ್ವಿನಿ ಹಾಸ್ಪಿಟ್ಲ್ ಹೋದ್ವಿ. ಅವರು ಇಲ್ಲ ಗೈನಕಲಿಸ್ಟ್ ಕನ್ಸಲ್ಟ್ ಮಾಡಿದ್ರೆ ನಮಗೆ ಬರೋಲ್ಲ ನನಗೆ ಆಯ್ತು ಅಂತೇಳಿ ಶ್ರೀರಕ್ಷಾ ಹಾಸ್ಪಿಟ್ಲಿಗೆ ಹೋದ್ವಿ ನಾವು, ಜಯಶ್ರೀ ಮೇಡಮ್ ಹತ್ರ. ಪಾಪ ಅವರು ನೋಡಿದ್ರು, ಅವರು ಕಲ್ಚರ್ ಟೆಸ್ಟಿಗೆ ಕಳಿಸಿದ್ರು. ಏನಿದು ಅವ್ರೊಂದು 2 ಮಂತ್ಸ್ ಅದನ್ನು ವಾಚ್ ಮಾಡಿದರು. ಡೇಟ್ ಆಗಲಿ ಮಾಡೋಣ ಟ್ಯಾಬ್ಲೆಟ್ಸ್ ತೊಗೊತಿರು. ನಮಗೆ ರಿಸಲ್ಟೇ ಸಿಗಲಿಲ್ಲ. ಪಸ್ ಹಚ್ಚೋದಕ್ಕೆ ಜೋರು ಆಗ್ಬಿಡ್ತು. ತೂತ್ ಮೇಲೆ ತೂತ್ ಬಿದ್ದು ಸಿಡಿತಿತ್ತು ಹಿಂಗೆ. ಡಿಸ್ಚಾರ್ಜ್ ಆದಮೇಲೆ ಫಾಲೋಅಪ್ ಇರುತ್ತೆ. ಒಂದು 10 ಡೇಸ್ ಆದಮೇಲೆ ಸ್ಟಿಚಸ್ ತೆಗಿಯೋಕೆ ಕರೀತಾರಲ್ಲ, ಅವಾಗ ಸ್ಟಿಚಸ್ ತೆಗಿಯೋಕೆ ಹೋದಾಗ ನನಗೆ ಪಸ್ ಕಂಡ್ತು. ನನ್ನ ಹೆಂಡತಿ ಸಿ ಸೆಕ್ಷನ್ ಮಾಡಿರೋ ಜಾಗದಲ್ಲಿ ಪಸ್ ಕಂಡು ಬಂತು. ನಾನು ಏನಿದು ಪಸ್ ಆಗಿದೆ ಅಂತ ಕೇಳಿದ್ರೆ, ನೀವು ಓವರ್ ಹೀಟ್ ತೊಗೊಂಡ್ಬಿಟ್ಟಿದ್ದೀರಾ, ಸ್ಟೀಮ್ ತೊಗೊಂಡಿದ್ದೀರಾ, ಭಾಳ ಸ್ಟೀಮ್ ತೊಗೊಂಡಿದ್ದೀರಾ, ಆರೈಕೆ ಸರಿಯಾಗಿ ಮಾಡ್ಕೊಂಡಿಲ್ಲ, ಹಂಗಾಗಿ ಇದಾಗಿದೆ ಅಂತ ಹೇಳಿದ್ರು. ಹಂಗೆ ಹೇಳಿಬಿಟ್ಟು ಒಂದು 10 ದಿನಕ್ಕೆ ಏನೋ 1 ವಾರಕ್ಕೆ ಟ್ಯಾಬ್ಲೆಟ್ ಕೊಟ್ಟರು, ಆ್ಯಂಟಿಬಯೋಟಿಕ್ಸ್ ಕೊಟ್ಟರು. ಅದು ತೊಗೊಂಡ್ಮೇಲೂ ಕಮ್ಮಿ ಆಗಿಲ್ಲ. ನನಗೆ ತುಂಬ ಗಾಬರಿಯಾಗಿ ನನ್ನ ತಿಳಿದಿರೋ ಡಾಕ್ಟರ್ಸ್ಗಳಿಗೆ ನಾನು ಫೋಟೋ ಕಳಿಸಿ ನಾನು ಕೇಳಿದೆ ಏನಾಗಿರ್ಬೋದು ಅಂತ. ಅವ್ರು ನನಗೆ ಹೇಳಿದ್ರು, ನೀನಿಲ್ಲ ಫಸ್ಟ್ ಸರ್ಜನ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸು ಅಂತ ಹೇಳಿದ್ರು. ನನಗೆ ತುಂಬ ಪರಿಚಯ ಇರೋ ಡಾಕ್ಟ್ರು ಅಶ್ವಿನಿ ಕ್ಲಿನಿಕ್ ಅಂತ, ಸುಧೀನ್ ರಾವ್ ಅಂತ ಡಾಕ್ಟ್ರು ಹೊಸಪೇಟೆಯಲ್ಲಿ, ಅವ್ರ ಹತ್ರ ನಾನು ಹೋದೆ. ಅವ್ರ ಹತ್ರ ಹೋಗಿ ಅವ್ರು ನೋಡಿ ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನನಗೆ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದರು ಏನಾಗಿರ್ಬೋದು, ಯಾಕೆ ಹಿಂಗಾಗಿದೆ ಅಂತ. ಅವರು ಹೇಳಿದರು ಅನ್ಹೈಜಿನಿಕ್ OTಯಿಂದ ಆಗಿರುತ್ತೆ, ಇಲ್ಲ ಇದು ಅನ್ಸ್ಟರೈಲ್ಡ್ ಥಿಂಗ್ಸ್, ಆಪ್ರೇಷನ್ ಮಾಡೋಕ್ಕೆ ಬಳಸೋ ವಸ್ತುಗಳು ಅನ್ಸ್ಟರೈಲ್ಡ್ ಆಗಿರಿದ್ರೆ ಈ ಥರ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸ್ಕ್ಯಾನಿಂಗಲ್ಲಿ ತುಂಬ ಡೀಪ್ ವೂಂಡ್ ಏನಿಲ್ಲ, ನೀನು ತುಂಬ ಬೇಗ ನೋಡ್ಕೊಂಡಿದ್ಯಾ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ, ಆ್ಯಂಟಿಬಯೋಟಿಕ್ಸ್ ಕೊಡೋಣ ಅಂತ ಅಂದು ಅವ್ರು ಸ್ಟಾರ್ಟ್ ಮಾಡಿದ್ರು. ಈಗ ನಮಗೆ ಏನಿಲ್ಲ ಅಂತಂದರೆ 10 ಮಂತ್ಸ್ ಆಯಿತು, ಟ್ರೀಟ್ಮೆಂಟಲ್ಲೇ ಇದ್ದೀವಿ. ಇನ್ನೂ ಪಸ್ ಬರ್ತಾ ಇದೆ. ಅವ್ರು ಹೇಳಿದರು ಹೋಗೋಕ್ಕೆ ಟೈಮ್ ಹಿಡಿಯುತ್ತೆ, ಹೋಗುತ್ತೆ, ಏನು ವರಿ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ. ಅವ್ರ ಭರವಸೆ ಮೇಲೆ ನಾವು ಇದ್ದೀವಿ.